ಜಗತ್ತಿನೊಳಗ ರಕ್ತರಹಿತವಾಗಿ ಸ್ವಾತಂತ್ರ್ಯವನ್ನ ಪಡೆದ ದೇಶ ಅಂದ್ರ ಅದು ಭಾರತ. ಅದಕ್ಕೆ ಗಾಂಧೀಜಿಯವರ ಕೊಡುಗೆ ಬಹಳ ಅಷ್ಟು ಇದೆ. ನಮ್ಮ ಗಾಂಧೀಜಿಯವರು ಒಂದು ಮಾತು ಹೇಳ್ತಿದ್ರು, ನನ್ನ ದೇಶನೂ ಉಳಿಬೇಕು, ನನ್ನ ದೇಶದ ಜನನೂ ಉಳಿಬೇಕು, ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಅಂತೇಳಿ ಅನೇಕ ಸತ್ಯಾಗ್ರಹಗಳ ಮುಖಾಂತರ, ಉಪವಾಸಗಳ ಮುಖಾಂತರ ಆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟವರು. ದೇಶಕ್ಕೆ ಸ್ವಾತಂತ್ರ್ಯ ಯಾರು ತಂದು ಕೊಟ್ಟರು ಅಂದ್ರೆ ಗಾಂಧೀಜಿ ತಂದು ಕೊಟ್ಟರು. ದೇಶದ ಜನತೆಗೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಅಂಬೇಡ್ಕರ್ ಅವರು. ಹಾಗಾಗಿ ಅಂಬೇಡ್ಕರ್ ಅವರು ನಮ್ಮ ದೇಶದೊಳಗ ಬಹಳ ಮುನ್ನೆಲೆ ನಾಯಕರಾಗ್ತಾರ. ನಾವು ಅಂಬೇಡ್ಕರ್ ಅವರನ್ನ ಹೆಂಗ್ ಕಾಣಬೇಕು ನಮ್ಮ ದೇಶದೊಳಗ ಅಂತಂದ್ರ, ಈ ದಿನ ಐತಲ್ಲ, ಇನ್ವೆನ್ಷನ್ ಆಫ್ ಪೊಲಿಟಿಕಲ್ ಸೈನ್ಸ್ ಡೇ. ಇದು ನಮ್ಮ ದೇಶದೊಳಗ ಯಾವ ನಮ್ಮ ಪೌರನೀತಿ ಮತ್ತು ರಾಜ್ಯಶಾಸ್ತ್ರ ಇದೆಯಲ್ಲ, ಅದರ ಒಂದು ಮಹತ್ವಪೂರ್ಣ ಸಂಶೋಧನಾ ದಿನ ಇದು. ಬಹಳಷ್ಟು ಅಂಬೇಡ್ಕರ್ ಅವರು ಸಂಶೋಧನೆ ಮಾಡಿದ್ರು. ಬೌದ್ಧಿಕ ಸಂಶೋಧನಾ ದಿನ ಇದು, ಬಹಳ ಮಹತ್ವಪೂರ್ಣ ದಿನ ಇದು. ಹಾಗಾಗಿ ಇಂಥ ಒಂದು ಪ್ರಜಾರಾಜ್ಯೋತ್ಸವ, ಗಣರಾಜ್ಯೋತ್ಸವ ಅಂತಕ್ಕಂಥ ವಿಚಾರವನ್ನ ನಾವು ಬಹಳಷ್ಟು ಕಡೆ ಆಚರಣೆ ಮಾಡ್ತೀವಿ. ಆದ್ರೆ ಆಚರಣೆ ಹಿನ್ನೆಲೆ ನಮಗೆ ಅರಿವಿರೋದಿಲ್ಲ. ಹಾಗಾಗಿ ಇದನ್ನ ನಾವು ಅರಿತುಕೋಬೇಕು. ಮತ್ತೆ ಇವತ್ತು ಇನ್ನೊಂದು ದಿನಾಚರಣೆ ಏನಪ್ಪಾ ಅಂತಂದ್ರ, ಇನ್ನೊಬ್ಬ ಪುರುಷ ಕ್ರಾಂತಿಯ